ನಿಮ್ಗೆ ವೆಬ್ ಡೆವಲಪರ್ ಆಗ್ಬೇಕಂತ ಹೇಳಿದ್ರೆ ಈ 5 ವಿಷಯಗಳನ್ನು ಕರೆಕ್ಟ್ ಆಗಿ ಕಲಿಬೇಕು. ಫಸ್ಟ್ ವಿಷಯ ಅಂತ ಹೇಳಿದ್ರೆ HTML ಮತ್ತೆ CSS. HTML ಮತ್ತೆ CSS ಇದು ವೆಬ್ ಡೆವಲಪ್ಮೆಂಟ್ ಇದು ಬೇಸಿಕ್ ಹಾಗಾಗಿರೋದ್ರಿಂದ ನಿಮ್ಗೆ ಯಾವ ರೀತಿ HTML ಅನ್ನು ಕೋಡ್ ಮಾಡುದು ಮತ್ತೆ ಯಾವ ರೀತಿ CSS ಅನ್ನು ಬರೆಯುವುದು ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದು ಗೊತ್ತಿರದೇ ಇದ್ರೆ ನಿಮ್ಗೆ ಎಂತಾಗ್ತದೆ ಅಂತ ಹೇಳಿದ್ರೆ ನೀವು ಯಾವುದೇ ವೆಬ್ ಡೆವಲಪ್ಮೆಂಟ್ ಇದು ಫೀಲ್ಡ್ ಗೆ ಹೋದ್ರೆ ಅದ್ರೊಳಗೆ ನಿಮ್ಗೆ ಒಂದಲ್ಲ ಒಂದಿನ ಎಂತಾದ್ರೊಂದು ಸಮಸ್ಯೆ ಬರ್ತದೆ, ಅದನ್ನು ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಒಂದ್ಸರಿ HTML ಮತ್ತೆ CSS ಅನ್ನು ಕರೆಕ್ಟ್ ಆಗಿ ಕಲ್ತು ಅದರಲ್ಲಿ ನೀವು ಕೆಲವು ವೆಬ್ಸೈಟ್ ಗಳನ್ನು ಬಿಲ್ಡ್ ಮಾಡಿದ್ರೆ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾವ ರೀತಿ ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್ ವರ್ಕ್ ಆಗ್ತದೆ ಅಂತ. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ ಅದು ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ಸ್ ಗಳು. ಈ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ಸ್ ಗಳು ರಿಯಾಕ್ಟ್, Vue.js ಮತ್ತೆ ಆಂಗ್ಯುಲರ್, ಸ್ವೆಲ್ಟ್ ಮತ್ತೆ ಹಲವಾರು ರೀತಿಯ ಫ್ರೇಮ್ ವರ್ಕ್ಸ್ ಗಳು ಅವೈಲೇಬಲ್ ಇದೆ. ಅದರ ಸ್ಪಿನ್ ಆಫ್ಸ್ ಅವೈಲೇಬಲ್ ಇದೆ. ಈಗ ನೆಕ್ಸ್ಟ್ ಜೆಎಸ್. ಸೊ ಈ ಎಲ್ಲ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ಸ್ ಗಳು ಎಂತ ಮಾಡ್ತದೆ ಅಂತ ಹೇಳಿದ್ರೆ HTML ಮತ್ತೆ CSS ಈ ಎರಡು ವಿಷಯಗಳನ್ನು ಕಂಬೈನ್ ಮಾಡಿ ಅದನ್ನು ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ ಇದೊಂದು ಒಳ್ಳೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ನಮ್ಗೆ ಕರೆಕ್ಟ್ ಆಗಿರುವ ಒಂದು ಫ್ರಂಟ್ ಅಂಡ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಸುಲಭದಲ್ಲಿ. ಈಗ ಇಮ್ಯಾಜಿನ್ ಮಾಡಿ ನೀವೀಗ ನ್ಯಾವಿಗೇಷನ್ ಬಾರ್ ಬಿಲ್ಡ್ ಮಾಡ್ತಿದ್ದೀರಿ, ಮೇಲೆ ನಿಮ್ಗೆ ಮೆನು, ಅಬೌಟ್ ಮತ್ತೆ ಬೇರೆ ಬೇರೆ ವಿಷಯಗಳೆಲ್ಲ ಬರ್ತದಲ್ಲ, ಲಾಗಿನ್ ಲಾಗ್ಔಟ್. ಆ ಬಾರ್ ಎಲ್ಲ ಪೇಜಸ್ ಗಳಲ್ಲಿ ಕಾಮನ್ ಆಗಿದೆ. ಸೊ ಇದೇ ನೀವು HTML CSS ಅಲ್ಲಿ ಮಾಡುದಾದ್ರೆ ಅದನ್ನ ನೀವು ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೇಕು ಎಲ್ಲ ಪೇಜಿಗೆ. ಬಟ್ ನೀವು ಇಂತ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ಸ್ ಗಳು ಯೂಸ್ ಮಾಡಿದ್ರೆ ಈಗ ರಿಯಾಕ್ಟ್ ಅಲ್ಲಿ ನೀವು ಒಂದು ನ್ಯಾವ್ ಬಾರ್ ಕಾಂಪೊನೆಂಟ್ ಕ್ರಿಯೇಟ್ ಮಾಡಿದ್ರೆ ಆ ಕಾಂಪೊನೆಂಟ್ ಅನ್ನು ಎಲ್ಲ ಪೇಜ್ ಅಲ್ಲಿ ನಾವು ಪೇಸ್ಟ್ ಮಾಡಬಹುದು. ಅಂದ್ರೆ ಆ ಜಸ್ಟ್ ಕಾಂಪೊನೆಂಟ್ ನೇಮ್ ಅನ್ನು ಅಷ್ಟು ಮಾಡಿದ ತಕ್ಷಣ ನಿಮ್ಗೆ ಸುಲಭದಲ್ಲಿ ಅದು ಎಲ್ಲ ಪೇಜಸ್ ಗಳಲ್ಲಿ ಅವೈಲೇಬಲ್ ಆಗ್ತದೆ. ಸೊ ಅದರಿಂದ ಈ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಕಲಿಯೋದು ಉಂಟಲ್ಲ ಅದೊಂದು ತುಂಬಾ ಕ್ರೂಷಿಯಲ್ ಪಾರ್ಟ್ ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಇನ್ನೂ ಸಹ ಪ್ರೋಗ್ರೆಸ್ ಮಾಡ್ಬೇಕಿದ್ರೆ. ಥರ್ಡ್ ವಿಷಯ ಅಂತ ಹೇಳಿದ್ರೆ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್. ಈ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ನಮ್ಗೆ ಎಂತಕ್ಕೆ ಬೇಕು ಅಂತ ಹೇಳಿದ್ರೆ ಈಗ ಫ್ರಂಟ್ ಎಂಡ್ ಅಲ್ಲಿ ನಮ್ಗೆ ಜಸ್ಟ್ ಇಂಟರ್ಫೇಸ್ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ, ಡಿಸೈನ್ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಕೆಲವು ಸಣ್ಣ ಪುಟ್ಟ ಲಾಜಿಕ್ಸ್ ಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಮ್ಗೆ ಈಗ ಅಥೆಂಟಿಕೇಶನ್ ಮತ್ತೆ ಯಾವ್ದಾದ್ರು ಒಂದು ಕರೆಕ್ಟ್ ಫಂಕ್ಷನ್ ಇದೆಲ್ಲ ಬೇಕಿದ್ರೆ ನಾವು ಒಂದು ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಬೇಕು. ಈ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ನೀವು ಯಾವ್ದು ಬೇಕಿದ್ರೆ ಪಿಕ್ ಮಾಡಬಹುದು. ನಿಮ್ಗೆ ಪೈಥಾನ್ ಗೊತ್ತಿದ್ರೆ ಜಾಂಗೋ ಯೂಸ್ ಮಾಡಬಹುದು, ನಿಮ್ಗೆ PHP ಗೊತ್ತಿದ್ರೆ ಲಾರಾವೆಲ್ ಯೂಸ್ ಮಾಡಬಹುದು, ನಿಮ್ಗೆ Node.js ಅಂದ್ರೆ ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ರೆ ನೀವು ಎಕ್ಸ್ಪ್ರೆಸ್ ಅಥವಾ Next.js ಯಾವ್ದು ಬೇಕಿದ್ರೆ ಸಹ ಯೂಸ್ ಮಾಡಬಹುದು. ಈವನ್ ಫೈರ್ ಬೇಸ್ ಸಹ ಫೈನ್ ನೀವು ಯೂಸ್ ಮಾಡೋದಾದ್ರೆ. ಬಟ್ ಏನಾದ್ರೂ ಸಹ ನಿಮ್ಗೆ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ಗೊತ್ತಿರಬೇಕು. ಈ ಬ್ಯಾಕ್ ಅಂಡ್ ಫ್ರೇಮ್ ವರ್ಕ್ ಉಂಟಲ್ಲ ಎಲ್ಲ ನಿಮ್ಗೆ ಲಾಜಿಕಲ್ ಪಾರ್ಟ್ಸ್ ಗಳೆಲ್ಲ ಉಂಟಲ್ಲ ಎಂತ ನಿಮ್ಗೆ ಯೂಸರಿಗೆ ತೋರಿಸಬಾರ್ದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ವಿಡಿಯೋ ಪ್ರೈವೇಟ್ ಇದ್ರೆ ಅದು ನಂಗೆ ಮಾತ್ರ ಕಾಣ್ತದೆ, ಎಂತಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ನಾನು ಪ್ರೈವೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದು, ವ್ಯಾರಸ್ ನಿಮ್ಗೆ ಅದು ಪ್ರೈವೇಟ್ ವಿಡಿಯೋ ಕಾಣುದಿಲ್ಲ. ಇದೆಲ್ಲ ಕಂಟ್ರೋಲ್ ಮಾಡುದು ನಾವು ಬ್ಯಾಕ್ ಅಂಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ. ಸೊ ಅದರಿಂದ ನಿಮ್ಗೆ ಬ್ಯಾಕ್ ಅಂಡ್ ಅನ್ನು ಕಲಿಬೇಕಾಗ್ತದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಕೆಲವರು ಫ್ರಂಟ್ ಅಂಡ್ ಅನ್ನು ಮಾತ್ರ ಕಲಿತು ಅದರಲ್ಲಿ ವೆಬ್ ಡೆವಲಪ್ಮೆಂಟ್ ಕೆರಿಯರ್ ಮಾಡ್ತಾರೆ. ನಾನು ಸಜೆಸ್ಟ್ ಮಾಡುದು ಅಂತ ಹೇಳಿದ್ರೆ ನೀವು ಬ್ಯಾಕ್ ಅಂಡ್ ಅನ್ನು ಎಕ್ಸ್ಪ್ಲೋರ್ ಮಾಡಿ, ಇದೊಂದು ಒಳ್ಳೆ ಟೆಕ್ನಾಲಜಿ. ನೆಕ್ಸ್ಟ್ ಅದಾದ ನಂತರ ಫೋರ್ತ್ ವಿಷಯ ಯಾವುದು ಅಂತ ಹೇಳಿದ್ರೆ ಡಾಟಾಬೇಸ್. ಸೊ ಈ ಡಾಟಾಬೇಸ್ ಉಂಟಲ್ಲ ನಿಮ್ಗೆ ಎಲ್ಲ ಯೂಸರ್ ಇದು ಇನ್ಫಾರ್ಮೇಶನ್ಸ್ ಗಳು ಮತ್ತೆ ಈಗ ಪ್ರಾಡಕ್ಟ್ಸ್ ಇದ್ರೆ ಪ್ರಾಡಕ್ಟ್ಸ್ ಇದು ಇನ್ಫಾರ್ಮೇಶನ್ ಮತ್ತೆ ಹಲವಾರು ರೀತಿಯ ಇನ್ಫಾರ್ಮೇಶನ್ ಗಳನ್ನು ನಿಮ್ಮ ಡಾಟಾಬೇಸ್ ಅಲ್ಲಿ ಸೇವ್ ಮಾಡ್ಲಿಕ್ಕೆ ಬಿಡ್ತದೆ. ಇದು ಎಂತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಂದು ದೊಡ್ಡ ಕಂಪನಿಯಲ್ಲಿ ಅವರು ಸ್ಟೋರ್ ಮಾಡುದಂತ ಡಾಟಾ, ಈಗ ಯೂಟ್ಯೂಬ್ ಎಷ್ಟು ಜನರದು ಯೂಸರ್ ನೇಮ್, ಕಮೆಂಟ್ಸ್, ವಿಡಿಯೋ ನೇಮ್, ವಿಡಿಯೋ ಟೈಟಲ್, ವಿಡಿಯೋಸ್ ಎಲ್ಲ ಸೇವ್ ಮಾಡಿ ಇರ್ತದಲ್ಲ ಅದೆಲ್ಲ ಎಲ್ಲ ಡಾಟಾಬೇಸ್ ಅಲ್ಲೇ ಸೇವ್ ಆಗ್ತಿರೋದು. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಡಾಟಾಬೇಸ್ ಗೊತ್ತಿದ್ರೆ ನಿಮಗೆ ಕರೆಕ್ಟ್ ಆಗಿ ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಈಗ ಫ್ರಂಟ್ ಅಂಡ್, ಬ್ಯಾಕ್ ಅಂಡ್, ಡಾಟಾಬೇಸ್ ಈ ಮೂರು ರೀತಿಯ ವಿಷಯಗಳನ್ನು ನೀವು ಕಂಬೈನ್ ಮಾಡಿ ನಿಮ್ಗೆ ಒಂದು ಕರೆಕ್ಟ್ ಆಗಿರುವ ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಯಾರಾದ್ರೂ ಕ್ಲೈಂಟ್ ಬಂದು ನಿಮ್ಮ ಹತ್ರ ಕೇಳಿದ್ರೆ ನಂಗೊಂದು ಕಾಮರ್ಸ್ ಅಪ್ಲಿಕೇಶನ್ ಮಾಡಿ ಕೊಡ್ಬೋದಾ ಅಂತ ಕೇಳಿದ್ರೆ ನಿಮ್ಗೆ ಫ್ರಂಟ್ ಅಂಡ್, ಬ್ಯಾಕ್ ಅಂಡ್ ಮತ್ತೆ ಡಾಟಾಬೇಸ್ ಗೊತ್ತಿದ್ರೆ ನೀವು ಅವರಿಗೆ ಅದನ್ನು ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಕಲೀಲಿಕ್ಕೆ ವಿಷಯ ತುಂಬಾ ಉಂಟು ಅದರಲ್ಲಿ, ಬಟ್ ನಿಮ್ಗೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಫಿಫ್ತ್ ವಿಷಯ ಅಂತ ಹೇಳಿದ್ರೆ ನೀವು ಕಲ್ತ ಟೆಕ್ನಾಲಜೀಸ್ ಗಳನ್ನು ಯೂಸ್ ಮಾಡಿ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಬೇಕು. ನೀವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಕಲಿಯೋ ತನಕ ನಿಮ್ಗೆ ಈ ಎಲ್ಲ ಟೆಕ್ನಾಲಜೀಸ್ ಗಳನ್ನು ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಬರುದಿಲ್ಲ. ಸೊ ಹಾಗಾಗಿರೋದ್ರಿಂದ ಎಷ್ಟಾಗ್ತದೆ ಅಷ್ಟು ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಫಸ್ಟ್ ಗೆ ನೀವು HTML ಮತ್ತೆ CSS ಕಲ್ತಾದ ನಂತರ ಕೆಲವು ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನೀವು ರಿಯಾಕ್ಟ್, ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ ಇಂಥದ್ದೆಲ್ಲ ಕಲಿತಿರುವಾಗ ಅವಾಗ ಸ್ವಲ್ಪ ಪ್ರಾಜೆಕ್ಟ್ಸ್ ಗಳನ್ನು ಅದನ್ನು ಯೂಸ್ ಮಾಡಿ ಬಿಲ್ಡ್ ಮಾಡಿ. ಅದಾದ ನಂತರ ಬ್ಯಾಕ್ ಅಂಡ್ ಕಲ್ತಾದ ನಂತರ ಸ್ವಲ್ಪ ಬ್ಯಾಕ್ ಅಂಡ್ ಇಂಟರಾಕ್ಷನ್ ಇರುವ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಿ. ಮತ್ತೆ ಡಾಟಾಬೇಸ್ ಹಾಕಿದ ನಂತರ ನಿಮಗೆ ಫುಲ್ ಕರೆಕ್ಟ್ ಅಪ್ಲಿಕೇಶನ್ ನಿಮಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ.
ಆಗ್ತದೆ. ಮತ್ತೆ ಇಷ್ಟೆಲ್ಲ ಕಲ್ತಾದ ನಂತರ ನೀವು ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇರಬೇಕು. 1 2 3 4 5 ಇಂಥ ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡಿದ ತಕ್ಷಣ ನಿಮ್ಗೆ ಈ ಎಲ್ಲ ಟೆಕ್ನಾಲಜೀಸ್ ಗಳು ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ಮತ್ತೆ ನೀವು ಆ ಟೆಕ್ನಾಲಜೀಸ್ ಗಳ ಸ್ಕಿಲ್ ಉಂಟಲ್ಲ ಅದನ್ನ ನಿಮ್ಮ ರೆಸ್ಯೂಮ್ ಅಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಆಸ್ ಯೂಶುವಲ್ ಎಲ್ಲ ಜಾಬ್ಸ್ ಗೆ ಅಪ್ಲೈ ಮಾಡಬಹುದು. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಸಾಫ್ಟ್ವೇರ್ ಅನ್ನು ಬಿಲ್ಡ್ ಮಾಡಬಹುದು. ನಿಮ್ಗೆ ಈಗ ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕು, ಅದರಲ್ಲಿ ಎಂತಾದ್ರು ಒಂದು ಫೀಚರ್ ಬೇಕಿದ್ರೆ ನೀವು ಆ ಪ್ರಾಜೆಕ್ಟ್ಸ್ ಗಳು ಕಲಿತಿರುವಾಗ ನಿಮ್ಗೆ ಆಲ್ರೆಡಿ ಆ ನಾಲೆಜ್ ನಿಮ್ಗೆ ಸಿಕ್ಕಿರ್ತದೆ. ಆ ನಾಲೆಜ್ ಅನ್ನು ಯೂಸ್ ಮಾಡಿ ನೀವು ನಿಮ್ಗೆ ಯಾವ ರೀತಿ ಪ್ರಾಜೆಕ್ಟ್ ಬೇಕು ಅಂತ ಪ್ರಾಜೆಕ್ಟ್ ಗಳನ್ನು ನಿಮ್ಗೆ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನಾನೀಗ ಹೇಳಿದಲ್ಲ HTML, CSS, ಜಾವಾಸ್ಕ್ರಿಪ್ಟ್, ರಿಯಾಕ್ಟ್, Node.js, ಬ್ಯಾಕ್ ಎಂಡ್ ಎಲ್ಲ ವಿಷಯಗಳ ವಿಡಿಯೋಸ್ ಗಳನ್ನು ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಮಾಡಿದ್ದೇನೆ. ಸೊ ಹಾಗಾಗಿರೋದ್ರಿಂದ ಆ ವಿಡಿಯೋಸ್ ಗಳನ್ನೆಲ್ಲ ಚೆಕ್ಔಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸಬರಾದ್ರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.